ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್. ಇಲ್ಲಿ ಈ ಸೀಕ್ವೆನ್ಸ್ ಮತ್ತು ಸಿರೀಸ್ ಇದು ಈ ಮುಂಬರುವ ಒಂದು ಲ್ಯಾಂಡ್ ಸರ್ವೇಯರ್ ಈ ಒಂದು ಎಕ್ಸಾಮ್ನಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಅಟ್ಲೀಸ್ಟ್ 1 or 2 ಕ್ವಶನ್ಸ್ಗಳನ್ನು ನೀವು ನೋಡಿರ್ತೀರ. ಸೊ ಇಲ್ಲಿ ಸೀಕ್ವೆನ್ಸ್ ಅಂದರೆ ಏನು? ಸೀಕ್ವೆನ್ಸ್ ಅಂದರೆ ಏನಪ್ಪ? ಅನುಕ್ರಮ. ಸೀಕ್ವೆನ್ಸ್ ಅಂದರೆ ಅನುಕ್ರಮ. ಆಮೇಲೆ ಸಿರೀಸ್ ಅಂದರೆ ಸರಣಿ. ಅನುಕ್ರಮ ಮತ್ತು ಸರಣಿ. ಸೊ ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿರ್ತದ, ಹೌದಾ? ಕನ್ನಡದಲ್ಲಿ ನೋಡ್ತಾ ಇದ್ದರೆ ಅನುಕ್ರಮ ಮತ್ತು ಸರಣಿ ಸ್ವಲ್ಪ ಇವು ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಮತ್ತು ಗಣಿತಶಾಸ್ತ್ರದಲ್ಲಿ ನಾವು ಇವುಗಳನ್ನು ಬಳಸ್ತೀವಿ, ಹೌದಾ? ಅನುಕ್ರಮವನ್ನು ಪ್ರಗತಿ ಎಂದು ಕರೆಯಲಾಗ್ತದೆ ಮತ್ತು ಸರಣಿಯನ್ನು ಅನುಕ್ರಮದಿಂದ ಅಭಿವೃದ್ಧಿಪಡಿಸಲಾಗ್ತದೆ. ಈ ಅನುಕ್ರಮಗಳು ಕ್ರಮಬದ್ಧವಾಗಿ ಮತ್ತು ಕೆಲವು ನಿರ್ದಿಷ್ಟ ನಿಯಮಗಳ ಪ್ರಕಾರ ಸಂಖ್ಯೆಗಳ ಒಂದು ಗುಂಪು ಜೋಡಣೆಯಾಗಿದೆ. ಆದರೆ ಈ ಒಂದು ಈ ಸರಣಿ ಅನುಕ್ರಮದಲ್ಲಿನ ಆ ಒಂದು ಅಂಶಗಳ ಒಂದು ಮೊತ್ತವಾಗಿದೆ. ಈಗ ಫಾರ್ ಎಕ್ಸಾಂಪಲು, ಈಗ ಉದಾಹರಣೆಗಾಗಿ ನೋಡಿ, 2, 4, 6, 8, ಹೌದಾ? ಇವೇನು ಈ 4 ಅಂಶಗಳಿದ್ದಾವೆ. 2, 4, 6, 8. ಇದು 2, 4, 6, 8 ಈ ರೀತಿ ನಾವು ಬರೆಯೋದು ಇದೇನು ಒಂದು ಅನುಕ್ರಮ. 2 ಆದಮೇಲೆ 4, 4 ಆದಮೇಲೆ 6, 6 ಆದಮೇಲೆ 8 ಇದು ಅನುಕ್ರಮ ಆಯಿತು, ಹೌದಾ? ಆದರೆ ಅನುಗುಣವಾಗಿ ಈ ಸರಣಿಯು ಏನಾಗಿರ್ತದ, ಇವುಗಳ ಒಂದು ಎಡಿಷನ್ ಆಗಿರ್ತದ. 2 + 4 + 6 + 8 ಇದೇನು ಸರಣಿ ಇದು, ಹೌದಾ? ಇಲ್ಲಿ ಸರಣಿಯ ಮೊತ್ತ ಅಥವಾ ಸರಣಿಯ ಮೌಲ್ಯ ಎಷ್ಟಾಗಿರ್ತದ? 20 ಆಗಿರ್ತದ. ಇದೇ ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್, ಅನುಕ್ರಮ ಮತ್ತು ಸರಣಿ, ಹೌದಾ? ಇದು ಆ್ಯಕ್ಚುಲಿ ಈ ಅನುಕ್ರಮ ಮತ್ತು ಸರಣಿಯನ್ನು ರೂಪಿಸಲಿಕ್ಕೆ ಬಳಸುವ ನಿಯಮಗಳು, ಆ ಒಂದು ನಿಯಮಗಳ ಗುಂಪನ್ನು ಅವಲಂಬಿಸಿ ವಿವಿಧ ರೀತಿಯ ಈ ಒಂದು ಅನುಕ್ರಮಗಳು ಮತ್ತು ಸರಣಿಗಳಿವೆ. ಅದರಲ್ಲಿ ಮೊದಲನೇದಾಗಿ ಅರಿಥ್ಮೆಟಿಕ್ ಮತ್ತು ಜಿಯೋಮೆಟ್ರಿಕ್ ಅಂತ 2 ಇರ್ತವೆ, ಹೌದಾ? ಅರಿಥ್ಮೆಟಿಕ್ ಮತ್ತು ಜಿಯೋಮೆಟ್ರಿಕ್. ಸೊ ಈಗ ನಿಮಗೆ ಈಗ ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್ ಅರ್ಥ ಆಯ್ತಾ? ಸೀಕ್ವೆನ್ಸ್ ಅಂದರೆ ಏನು? ಸಿಂಪಲಾಗಿ ನೋಡಿ, ಸೀಕ್ವೆನ್ಸ್ ಅಂದರೆ ಏನಿದು ಅಥವಾ ಸೀಕ್ವೆನ್ಸ್ ಇದೊಂದು ಅಥವಾ ಅನುಕ್ರಮ ಇದೊಂದು ನಿರ್ದಿಷ್ಟ ಕ್ರಮದಲ್ಲಿ ಅಥವಾ ನಿಯಮಗಳ ಗುಂಪಿನಲ್ಲಿ ಸಂಖ್ಯೆಗಳ ಗುಂಪು ಅಥವಾ ಅನುಕ್ರಮ ಜೋಡಣೆಯಾಗಿದೆ. ಅಥವಾ ಒಂದು ಅನುಕ್ರಮದ ಪದಗಳನ್ನು ನೀವು ಸೇರಿಸುವ ಮೂಲಕ ಸರಣಿಯನ್ನು ರಚಿಸಲಾಗ್ತದೆ. ಇಲ್ಲಿ ನೋಡಿ, ಇದು ಅನುಕ್ರಮ 1, 4, 7, 10, 13, 16 ಒಂದು ನಿರ್ದಿಷ್ಟ ಕ್ರಮ. ನೋಡಿ, ಈ ಡಿಫ್ರೆನ್ಸ್ ಎಷ್ಟಿದೆ? 1, 4 ನಡುವೆ 3 ಇದೆ, 4, 7 ನಡುವೆ 3 ಇದೆ, 7 ಮತ್ತು 10 3 ಇದೆ, 10 ಮತ್ತು 13 ನಡುವೆ 3, 13 ಆ್ಯಂಡ್ 16 3. ಹೀಗೆ ಡಿಫ್ರೆನ್ಸ್ ಎಷ್ಟಿದೆ? 3 ಇದೆ, ಹೌದಾ? ಈಗ ನೋಡಿ, AK + 1 - AK = D. ಡಿ ಅಂದರೆ ಏನಿದು? ಕಾಮನ್ ಡಿಫ್ರೆನ್ಸ್. ಇದೊಂದು ಕಾಮನ್ ಡಿಫ್ರೆನ್ಸ್, ಹೌದಾ? ಕಾಮನ್ ಡಿಫ್ರೆನ್ಸ್ ಹೇಗೆ ಬರುತ್ತಾ ನೋಡಿ, 4 - 1 3, 7 - 4 3, 10 - 7 3, 13 - 10 3 ಮತ್ತು 16 - 13 3. ಹೀಗೆ ಇದೊಂದು ನಿರ್ದಿಷ್ಟ ಕ್ರಮದಲ್ಲಿ ನಾವು ಬರೆಯುವುದಕ್ಕೆ ಇದಕ್ಕೇನಂತೀವಿ? ಅನುಕ್ರಮ ಅಥವಾ ಸೀಕ್ವೆನ್ಸು. ಇದು ಅರಿಥ್ಮೆಟಿಕಲ್ಲಿ ಬರುತ್ತೆ, ಹೌದಾ? ಆಮೇಲೆ ಅರಿಥ್ಮೆಟಿಕಲ್ಲಿನೇ ಸಿರೀಸ್ ಅಂದರೆ ಏನು ಅದನ್ನು ನೋಡೋಣ. ಸಿರೀಸ್ ಅಂದರೆ ಏನೀಗ? ಈಗ ಈ ಅನುಕ್ರಮದ ಪದಗಳನ್ನು ಅಥವಾ ಸಂಖ್ಯೆಗಳನ್ನು ಸೇರಿಸುವ ಮೂಲಕ
ಸರಣಿಯನ್ನು ಮಾಡ್ತೀವಿ ನಾವು. ಹೌದಾ? ಈಗಾಗಲೇ ಹೇಳಿದ್ದೀನಿ ನಿಮಗೆ ನೋಡಿ, 1 4 7 10 13 16 ಇವುಗಳ ಒಟ್ಟು ಮೊತ್ತವೇ ಏನಾಗಿರ್ತದೆ? ಸಿರೀಸ್ ಆಗಿರ್ತದೆ. ಸಿಂಪಲ್ ರೀ. ನೋಡಿ ಏನು ಮಾಡ್ತೀರಿ, ಸಿಕ್ವೆನ್ಸಲ್ಲೇ ಆ ಒಂದು ಸಂಖ್ಯೆಗಳನ್ನು ಗುಂಪು ಮಾಡ್ತೀರಿ, ಲಿಸ್ಟ್ ಮಾಡ್ತೀರಿ. ಬಟ್ ಸಿರೀಸಲ್ಲಿ ಅವುಗಳ ಒಂದು ಮೊತ್ತ ಅಥವಾ ಅವುಗಳನ್ನು ಕೂಡಿಸುವುದು, ಅವುಗಳನ್ನು ಎಡಿಷನ್ ಏನು ಮಾಡ್ತಿರಲ್ಲ ಅದೇ ಸಿರೀಸ್. ಇದು ಅರಿಥಮೆಟಿಕ್ ಆಯಿತು. ಆಮೇಲೆ ಜಿಯೋಮೆಟ್ರಿಕಲ್ಲಿ ಏನು ಬರ್ತದೆ? ಇದು ಸಿಂಪಲ್ ಅದ, ಜಿಯೋಮೆಟ್ರಿಕ್ಕು ಏನು ಚೇಂಜಸ್ ಇಲ್ಲ. ಅಲ್ಲಿ ಎಡಿಷನ್ ಇತ್ತು, ಇಲ್ಲಿ ಕೂಡ ಸೇಮು. ಸಿಕ್ವೆನ್ಸಲ್ಲಿ ಇದು ಒಂದು ಪ್ರಾಪರ್ ಏನಪ್ಪ, ಒಂದು ಪ್ರಾಪರ್ ಸಿಕ್ವೆನ್ಸಲ್ಲಿ ಇರ್ತದೆ ಅದು. ಹೇಗೆ ನೋಡಿ, ಅಲ್ಲಿ AK + 1 - AK ಇತ್ತು. ಹೌದಾ? ಈಗ AK + 1 / AK = R ಅಂದರೆ ಕಾಮನ್ ರೇಷಿಯೋ. ಈಗ ನೋಡಿ 3/1 = 3, 9/3 = 3, 27/9 = 3, 81/27 = 3. ಅಂದರೆ ಈ ಪ್ರತಿಯೊಂದು ಸಂಖ್ಯೆ ಏನಿರ್ತಾವ ಒಂದಕ್ಕೊಂದು ಡಿವೈಡ್ ಮಾಡಿದ್ರಿ ಅಂದ್ರೆ ಅವುಗಳ ಒಂದು ರೇಷಿಯೋ ಸೇಮ್ ಸಿಗುತ್ತಾ? 3 3 3 3. ಹೌದಾ? ಇದೇ ಜಿಯೋಮೆಟ್ರಿಕ್ ಸೀಕ್ವೆನ್ಸ್ ಆಗುತ್ತೆ. ಮತ್ತು ಇಲ್ಲಿ ಜಿಯೋಮೆಟ್ರಿಕ್ ಸಿರೀಸಲ್ಲಿ ಏನು ಸೇಮ್, ಇದು ಲಿಸ್ಟ್ ಮಾಡಿರ್ತೀರಿ, ಅದರ ಒಂದು ಎಡಿಷನೇ ಅದು ಜಿಯೋಮೆಟ್ರಿಕ್ ಸಿರೀಸ್ ಆಗುತ್ತೆ. ಹೌದಾ? ಇವುಗಳನ್ನು ಜಸ್ಟ್ ಗುಂಪು ಮಾಡೋದು, ಇವುಗಳ ಒಂದು ಒಟ್ಟು ಮೊತ್ತವೇ ಒಂದು ಸಿರೀಸ್ ಆಗಿರ್ತದೆ. ಓಕೆ, ಇಷ್ಟೇ ಅರಿಥಮೆಟಿಕ್ ಮತ್ತು ಜಿಯೋಮೆಟ್ರಿಕಲ್ಲಿ ಡಿಫ್ರೆನ್ಸ್. ಅರಿಥಮೆಟಿಕಲ್ಲಿ ಏನಾಗುತ್ತಾ, ಅಲ್ಲಿ ಈಗ 4 - 1 3 ಹೀಗೆ ಆಗುತ್ತೆ. ಇಲ್ಲಿ ಒಂದರಿಂದ ಮತ್ತೊಂದು ಡಿವೈಡ್ ಆಗಿ ಕಾಮನ್ ರೇಷಿಯೋ ಸಿಗುತ್ತೆ ನಮಗೆ. ಸೊ ಇದಿಷ್ಟು ಒಂದು ಅರಿಥಮೆಟಿಕ್ ಮತ್ತು ಜಿಯೋಮೆಟ್ರಿಕಲ್ಲಿರುವಂಥ ಒಂದು ಅಂತರ. ಇದು ಜಸ್ಟ್ ನಿಮಗೆ ಈ ಸಿಕ್ವೆನ್ಸ್ ಮತ್ತು ಸಿರೀಸ್ ಅಥವಾ ಅನುಕ್ರಮ ಮತ್ತು ಸರಣಿ ಎಂದರೆ ಏನಂತ ನಾನಿಲ್ಲಿ ತಿಳಿಸಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.